ಕಾಯಕ ಪ್ರಜ್ಞೆ ಜಾಗೃತವಾದರೆ ನಮಗೆ ನೆಮ್ಮದಿಯನ್ನು ಸಹಜವಾಗಿ ಸಿಗ್ತದೆ ಅವರಿಗೆ. ಈ ಕಾಯವನ್ನು ಕಷ್ಟಕ್ಕೆ ಒಳಗು ಮಾಡಿದ್ರೆ, ಶ್ರಮಪಟ್ಟರೆ ಅವನಿಗೆ ನೆಮ್ಮದಿ ಬರುತ್ತೆ, ತೃಪ್ತಿಯಾಗಿರ್ತಾನೆ, ಸಮಾಧಾನವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದಕ್ಕೆ ಲಕ್ಕಮ್ಮನ ಜೀವನ ನೋಡಬೇಕು ನಾವು ಯಾವತ್ತೂ ಕೂಡ. ಅವರು ಯಾವತ್ತೂ ಬಂದದ್ರಲ್ಲೇ ಎಷ್ಟು ಬರುತ್ತೋ ಅಷ್ಟರಿಗೆ ತೃಪ್ತಿಯಿಂದ ಬದುಕ್ತಾಯಿದ್ರು ಅವರು. ಹೆಚ್ಚಿನದಾಗಿ ಆಸೆ ಪಡ್ತಾ ಇಲ್ಲ. ಹೆಚ್ಚು ಬೇಕು ನನಗೆ, ಇಷ್ಟು ಸಾಲಲ್ಲ, ಇನ್ನೂ ಅಷ್ಟು ಬೇಕು, ಇನ್ನೂ ಹೆಚ್ಚು ಬೇಕು. ಇವತ್ತು ಹಂಗಲ್ಲ, ಇವತ್ತು ಇಷ್ಟಿದ್ರೆ ಅದು ಇನ್ನೂ ಅಷ್ಟು ಬೇಕು, ಅದೇ ಸಾಲ ಅದಕ್ಕಿಂತ ಜಾಸ್ತಿ ಬೇಕು. ಹಿಂದೆಲ್ಲ ನಿಮಗೆ ಹಿಂದೆ ಎಲ್ಲ ತಂದೆ ತಾಯಿಗಳು ಕೆಲಸದಲ್ಲಿ ಇರ್ತಾ ಇರಲಿಲ್ಲ, ಹೌದು, ವ್ಯವಸಾಯ ಮಾಡ್ತಾಯಿದ್ರು. ಅವ್ರು 8-10 ಜನ ಮಕ್ಕಳು ಸಾಕ್ತಾಯಿದ್ರು. ಇವತ್ತು ಇಬ್ಬರು ಕೆಲಸದಲ್ಲಿ ಇರ್ತಾರೆ, ಒಂದು ಮಗು ಸಾಕ್ತಾ ಇಲ್ಲ. ನೀವು ಯೋಚನೆ ಮಾಡಿ, ಇಬ್ಬರು ಸಂಬಳ ತಾಂತಾ ಇರ್ತಾರೆ. ಇವತ್ತು ಸತ್ಯ. 2 ಮಕ್ಕಳಿಲ್ಲ ಅವ್ರಿಗೆ, ಒಂದು ಮಗುನ ಸಾಕೋದು ಸಾಕಪ್ಪ, ಒಂದೇ ಮಕ್ಕಳು ಸಾಕು ಅನ್ನೋ ಸ್ಥಿತಿ. ಆದರೆ ಅವ್ರ ತಂದೆ ತಾಯಿ ಇರ್ತಾರೆ, ಅವರಿಗೆ 3-4 ಜನ ಮಕ್ಕಳು ಇರ್ತಾರೆ. ಅವರೇನು ಯಾವುದೇ ಗೌರ್ಮೆಂಟ್ ಕೆಲಸ ಆಗಲಿ ಮತ್ತೊಂದು ಕೆಲಸದಲ್ಲಿ ಇರ್ತಾ ಇಲ್ಲ. ಅವರು 3-4 ಜನದಲ್ಲಿ ಆ ಹೊಟ್ಟೆ ಬಟ್ಟೆ ಅಷ್ಟಲ್ಲಿಗೆ ಅವನ್ನೆಲ್ಲ ಕಟ್ಟಿ ಸಾಕಿ ಸರ್ ಇರುವಂಥದ್ದು. ಇವತ್ತು ಅವೆಲ್ಲ ನೋಡಿದಾಗ ಏನು ಎಷ್ಟಿದ್ರೂ ಕೂಡ ಸಮಾಧಾನ ಇಲ್ಲ ಅನ್ನುವ ಸ್ಥಿತಿ ಇದೆಯೇನೋ ಅಂತ ಭಾವನೆ.